ಹಲೋ ಹಾಯ್ ಫ್ರೆಂಡ್ಸ್, ಹಾಗಲಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಮೊದಲಿಗೆ ಒಂದು ಅರ್ಧ ಕೆಜಿಯಷ್ಟು ಹಾಗಲಕಾಯಿನ ತೊಗೊಂಡು ಅದನ್ನು ಕಟ್ ಮಾಡಿ ಅದ್ರ ಒಳಗಡೆ ಇರೋ ಬೀಜನೆಲ್ಲ ತೆಗೆದು ಸ್ವಲ್ಪ ನೀರಿನಲ್ಲಿ ಉಪ್ಪು ಹಾಕಿ ಕುದಿಸೋಕೆ ಈ ರೀತಿ ಕುದಿಸಿದರೆ ಆದರೆ ಏನು ಕಹಿ ಇರುತ್ತೆ ನೋಡೋದೆಲ್ಲ ಬಿಟ್ಕೊಳುತ್ತೆ. ಸೊ ಹಾಗಾಗಿ ನಾನು ಇನ್ನೊಂದು ಕಡೆ ಹುಣಸೆಹಣ್ಣನ್ನ ನೆನೆ ಹಾಕ್ತಾಯಿದ್ದೀನಿ. ಸೊ ನಾನಿಲ್ಲಿ ಒಂದೆರಡು ಆನಿಯನ್ನ ತೊಗೊಂಡು ಕಟ್ ಮಾಡ್ಕೊಂಡು ಅದನ್ನು ಹುರ್ಕೊಂಡು ಸೈಡಲ್ಲಿ ಇಟ್ಕೊತಾ ಇದ್ದೀನಿ. ಸೊ ಅದಕ್ಕೆ ನಾನೀಗ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೀನಿ, ಹಾಗೆ ಸ್ವಲ್ಪ ಅರಿಶಿನ, ಹಾಗೆ 1 ಟೇಬಲ್ ಸ್ಪೂನಷ್ಟು ಖಾರ ಪುಡಿ, ಹಾಗೆ ಅದಕ್ಕೆ ನಾನು ಮನೆಯಲ್ಲೇ ಮಾಡಿರ್ತಕ್ಕಂಥ ಗರಂ ಮಸಾಲ, ಹಾಗೆ ಸ್ವಲ್ಪ ಬೆಲ್ಲ ಎದಕ್ಕೆ ಹಾಕ್ತೀವಿ ಅಂತಂದರೆ ಅದನ್ನು ಸ್ವಲ್ಪ ಕೈ ಆಗಬಾರ್ದು ನೋಡಿ ಅದಕ್ಕೆ. ಹಾಗೆ ಸ್ವಲ್ಪ ಕೊತ್ತಂಬರಿ, ಇದನ್ನೆಲ್ಲ ಈಗ ಸ್ವಲ್ಪ ರುಬ್ಕೊಂಡು ಬರೋಣ ಬನ್ನಿ. ಸೊ ರುಬ್ಕೊಂಡಾಯಿತು. ಇದಕ್ಕೆ ನಾನು ಹುರ್ಕೊಂಡು ಇಟ್ಕೊಂಡಿರೋಂಥ ಪುಡಿ ಮಾಡಿ ಇಟ್ಕೊಂಡಿರೋಂಥ ತೆಂಗಿನ ಪುಡಿ ಹಾಕ್ತಾಯಿದ್ದೀನಿ. ಸೊ ನೋಡಿ, ಕುದ್ದ ನಂತರ ಈ ರೀತಿ ಆಗಿದೆ, ಕಲರೇ ಚೇಂಜ್ ಆಗಿದೆ ನೋಡಿ. ಸೊ ಅದನ್ನು ಒಂದು ಸೈಡಲ್ಲಿ ತೆಗೆದಿಟ್ಕೊಳ್ಳೋಣ. ಸೊ ನಾವಿಲ್ಲಿ ಕುದ್ದಿರ್ತಕ್ಕಂಥ ಹಾಗಲಕಾಯಿಗೆ ಮಸಾಲೆ ಅಂದರೆ ಸಣ್ಣ ಮಾಡ್ಕೊಂಡು ಇಟ್ಕೊಂಡಿರ್ತಕ್ಕಂಥ ಮಸಾಲೆನ ಇದಕ್ಕೆ ತುಂಬಬೇಕು. ಸೊ ಎಲ್ಲನೂ ತುಂಬಿ ಒಂದು ಸೈಡಲ್ಲಿ ಇಟ್ಕೊಳ್ಳೋಣ. ಸೊ ಇಲ್ಲಿ ನಾವು ಒಂದು ಪಾತ್ರೆಯಲ್ಲಿ 2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ, ಚಟ್ಪಟ್ ಅಂದ ತಕ್ಷಣ ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಮಸಾಲೆ ತುಂಬಿಟ್ಟಿರ್ತಕ್ಕಂಥ ಹಾಗಲಕಾಯಿನ ಹಾಕ್ಕೊಳ್ಳೋಣ. ಅದನ್ನೀಗ ಸ್ವಲ್ಪ ಮಿಕ್ಸ್ ಮಾಡಿ ಬಿಡೋಣ. ಅದಕ್ಕೀಗ ನಾನು ಉಳಿದಿರತಕ್ಕಂಥ ಮಸಾಲೆನ ಹಾಕ್ತಾಯಿದ್ದೀನಿ. ಸೊ ನೆನಿಟ್ಟಿರ್ತಕ್ಕಂಥ ಹುಣಸೆ ಹಣ್ಣಿನ ನೀರನ್ನ ಹಾಕ್ತಾಯಿದ್ದೀನಿ. ಸೊ ಈಗ ಎಲ್ಲ ಮಿಕ್ಸ್ ಮಾಡಿ ಬಿಡೋಣ. ಸೊ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ನಾನು ಮೊದಲಿಗೆ ಹಾಕಲಿಲ್ಲ, ಏಕೆಂದರೆ ಅಲ್ಲದ ಪೇಸ್ಟಲ್ಲಿ ನಾವು ಖಾರ ಪುಡಿ ಎಲ್ಲ ಮನೆಯಲ್ಲೇ ಮಾಡ್ಕೊತೀವಿ ನೋಡಿ, ಅದಕ್ಕೆಲ್ಲ ಉಪ್ಪು ಸೇರಿಸಿರ್ತೀವಿ. ಸೊ ಅದಕ್ಕೆ ನಾನು ಲಾಸ್ಟಲ್ಲಿ ಟೇಸ್ಟ್ ನೋಡಿ ಉಪ್ಪು ಹಾಕ್ತಾಯಿದ್ದೀನಿ. ಸೊ ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡೋಣ. ಸೊ ಇದಕ್ಕೀಗ ನಾನು ಲಾಸ್ಟಲ್ಲಿ ಡಕ್ಕನ್ನು ಹಚ್ಚಿ ಬಿಡ್ತಾಯಿದ್ದೀನಿ ಕುದೀಲಿ ಅಂತ. ಸೊ ನೋಡಿ ಫ್ರೆಂಡ್ಸ್, ಈಗ ರೆಡಿಯಾಗಿದೆ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಟ್ರೈ ಮಾಡಿ, ಕಮೆಂಟಲ್ಲಿ ತಿಳಿಸಿ ಹೇಗಾಗಿದೆ ಅಂತ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.